ಬಂದ್ರೆ ಕ್ಯಾಂಡಿಡೇಟ್ ಚಲೋ ಇದ್ರೆ ನಾವು ಓಕೆ ಮಾಡ್ತೇವೆ ರೀ. ಇದು ಅವ್ರ ಮನೆ ಫ್ಯಾಮ್ಲಿ ಅವ್ರಿಗೆ ಆಯ್ತು, ಮತ್ತು ಬೇರೆ ಕ್ಯಾಂಡಿಡೇಟಿಗೆ ಸೀಟ್ ಕೊಟ್ರೆ ಅವ್ರಿಗೆ ಒಲವು ಕೊಡ್ತೇವೆ ರೀ. ಮತ್ತು ಫೇಲ್ ಇದ್ದ ಕ್ಯಾಂಡಿಡೇಟಿಗೆ ಕೊಟ್ರೆ ಹೆಂಗೆ ನಾವು ಆರಿಸ್ಕೊಂಬರ್ಬೇಕು ರೀ ಅವ್ರನ್ನ. ಅದಕ್ಕೆ ನೋಡಿ ಚಲೋ ಕ್ಯಾಂಡಿಡೇಟ್ ಇದ್ರೆ ನಾವು ಕಾಂಗ್ರೆಸ್ ಮಾಡ್ತೇವೆ ರೀ. ಕೆಲಸ ಎಲ್ಲ ಹೆಂಗಾಗೈತಿ ಕಳೆದ 3 ವರ್ಷ ಮತ್ತು ಹಿಂದೆ ದೇಸಾಯಿ ಅವರು ಇದ್ರು, ಅವಾಗ ಕೆಲಸ ಎಲ್ಲ ಹೆಂಗಾಗೈತಿ? ಎರಡೂ ಕ್ಯಾಂಡಿಡೇಟ್ದವರು ಕೆಲಸ ಚಲೋ ಮಾಡ್ಯಾರ ರೀ ನಮ್ಮ ಹಳ್ಳಿಗೆ. ಯಾಕೆ ಸುಳ್ಳೊಂದು ಹೇಳಬಾರ್ದು, ಚಲೋ ಕೆಲಸ ಮಾಡ್ಯಾರ. ಈಗ ಅವ್ರು ಜೇಲ್ದಾಗ ಅದಾರ ಅಂದ್ರು ನಮ್ಮ ಊರು ರೋಡ್ ಕಾಂಟ್ಯಾಕ್ಟ್ ಕೆಲಸ ಕೊಟ್ಟಾರು. ರೋಡ್ ಎಲ್ಲ ಚೆನ್ನಾಗಿ ನಡೆಯತ್ತ ಇದೆ, ನೀರು ಸಪ್ಲೈ ಐತ್ರಿ. ಈಗ ಹನಿ ನೀರು ಇದು ಫಿಲ್ಟರ್ ನೀರಿಂದ ವ್ಯವಸ್ಥೆ ಮಾಡತ್ತಾರ ರೀ. ಅದೆಲ್ಲ ಸೌಲಭ್ಯ ಚಲೋ ಐತಿ. ಸೊ ಅವ್ರು ಜೈಲಲ್ಲಿ ಇದ್ರು ಅಭಿವೃದ್ಧಿ ಆಗಿದೆ. ಅಭಿವೃದ್ಧಿ ಆಗಿದೆ ರೀ. ಅದೆಲ್ಲ ಕೆಲಸ ಸಕ್ಸಸ್ ಆಯ್ತು. ನಿಮ್ಗೇನು ಅನ್ಸುತ್ತೆ ಬೈ ಎಲೆಕ್ಷನ್ ಬಂದು ವೈಯಕ್ತಿಕವಾಗಿ? ವೈಯಕ್ತಿಕವಾಗಿ ಕ್ಯಾಂಡಿಡೇಟ್ ಮೇಲೆ ರೀ ನಮ್ದು. ಓಕೆ ರೀ, ಓಕೆ. ಯಾರು ನಿಂತರು ಓಕೆ? ಯಾರು ನಿಂತರು ಓಕೆ ರೀ. ಅವ್ರ ಕ್ಯಾಂಡಿಡೇಟ್ ನಿಂತ್ರ ಅಗ್ದಿ ಅಂದ್ರೆ ಕೆಲಸಗಾರ ಅದಾರ ರೀ ಅವ್ರು. ಮತ್ತು ಕೆಲಸ ಮಾಡ್ಲಾರ ತೊಗೊಂಡು ತೊಗೊಂಬಂದು ನಾವು ಏನು ಮಾಡೋದು ಹೇಳ್ರಿ? ಕೆಲಸ ಮಾಡ್ತಾರೆ ಅವ್ರು. ಎಲ್ಲೇ ಇರಲಿ ಅವ್ರ ಮನೆಯ ಫ್ಯಾಮ್ಲಿ ಕೆಲಸ ಮಾಡ್ತಾರೆ.